ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಯ ಇತ್ತೀಚಿನ ಸುದ್ದಿಗಳೆಲ್ಲವೂ ಸಹ ಕಾಮಪುರಾಣಗಳಾಗಿಯೇ ಹೊರಗೆ ಬಿಡುತ್ತಾ ಇದೆ. ಮನೋಹರ್ ಧಾಕಡ್ ವಿಚಾರ ನಿಮಗೆ ಗೊತ್ತೇ ಇದೆ. ನಡು ರಸ್ತೆಯಲ್ಲಿ ಹೈವೇಯಲ್ಲಿ ಪೂರ್ತಿ ಬೆತ್ತಲೆಯಾಗಿ ಮಹಿಳೆಯನ್ನು ನಿಲ್ಲಿಸ್ಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಂತಹ CCTV ದೃಶ್ಯಗಳು ಬಂತು. ಬಂಧನವೂ ಆಯಿತು. ಅದೇ ರೀತಿ ಅಷ್ಟೇ ವೇಗವಾಗಿ ಬೇಯ್ಲು ಸಿಕ್ತು. ಯಾಕಂದರೆ ಪೊಲೀಸರು ಆ ಥರ ಸೆಕ್ಷನ್ಸ್ ಹಾಕಿರ್ತಾರೆ. BJP ನಾಯಕ ಅಲ್ವಾ, ಆತನ ಹೆಂಡತಿ ಬೇರೆ ಜಿಲ್ಲಾ ಪಂಚಾಯತ್ ಸದಸ್ಯೆ BJPಯಿಂದ, ಅಷ್ಟಾದರೂ ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಆದರೆ ಅದೊಂದೇ ಪ್ರಕರಣ ಅಲ್ಲ, ಇಡೀ ತಿಂಗಳು, ಈ ಮೇ ತಿಂಗಳು ಇದೆಯಲ್ಲ, ಈ ತಿಂಗಳು ಆಚೆ ಈಚೆ ಎಷ್ಟು ಪ್ರಕರಣಗಳು, ಬರೀ ಕಾಮಪುರಾಣಗಳು. BJPದು ಎಲ್ಲ ಕಾಮಪುರಾಣಗಳನ್ನು ನೋಡ್ತಿದ್ರೆ ಈ ಪಕ್ಷದಲ್ಲಿರುವಂತಹ ನಾಯಕರುಗಳಿಗೆ ಯಾಕೆ ಇಷ್ಟೊಂದು ಮಾನಗೆಟ್ಟ ಮನಸ್ಥಿತಿ ಅಂತ ಅನ್ನಿಸ್ಬಿಡುತ್ತೆ. ಅಂತಹ ಕೆಲವು ಘಟನೆಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. BJPಯ ಕಾಮದೇವರುಗಳ ಪ್ರದರ್ಶನ ಇಲ್ಲಿ ಒಂದು ರೀತಿ ಪರೇಡ್ ನಡೆಯುತ್ತೆ, ನೋಡ್ತಾ ಇರಿ. ಮನೋಹರ್ ಧಾಕಡ್ ವಿಚಾರ ನಿಮಗೆ ಗೊತ್ತೇ ಇದೆ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಉತ್ತರ ಪ್ರದೇಶದ ಗೋಂಡಾ ಅನ್ನುವಂತಹ ಜಿಲ್ಲೆ, ಆ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಒಂದು ವಿಡಿಯೋದಲ್ಲಿ ಹೊರಗೆ ಬಿದ್ದಿದ್ದಾರೆ. ಏನು ಅಂದರೆ, ರಾತ್ರಿ ಹೊತ್ತಲ್ಲಿ ಒಂದು ಮಹಿಳೆಯನ್ನು ಕರ್ಕೊಂಡು ಐಷಾರಾಮವಾಗಿ ಕಟ್ಟಿರುವಂತಹ BJPಯ ಜಿಲ್ಲಾ ಘಟಕದ ಏನು ಆಫೀಸ್ ಇದೆ, ಕಚೇರಿ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು CCTVಯಲ್ಲಿ ಸ್ಪಷ್ಟವಾಗಿದೆ, ರೂಮಿಗೆ ಹೋಗೋದಕ್ಕಿಂತ ಮೊದಲೇ ಆ ಥರ ಪಾಪ ಮನುಷ್ಯನಿಗೆ ಮೆಟ್ಲತ್ರನೇ ಶುರು ಹಚ್ಕೊಂಡ್ಬಿಡ್ತಾರೆ, ಏನೇನೋ ಶುರು ಹಚ್ಕೊಳ್ತಾರೆ. ಅದೆಲ್ಲ CCTVಯಲ್ಲಿ ಸೆರೆಯಾಗಿದೆ. ಆದರೆ ಅದು ಮುಗಿದ ನಂತರ ಅದು ಯಾವಾಗ ಹೊರಗಡೆ ಬಂತು, ಒಂದು ಸಮಜಾಯಿಷಿ ಕೊಟ್ಟರು. ಆ ಸಮಜಾಯಿಷಿ ಇದೆಯಲ್ಲ, ಅದು ನಿಮ್ಮನ್ನು ತಲೆ ತಿರ್ಗಂಗೆ ಮಾಡುತ್ತೆ. ಏನು ಅಂದರೆ, ಆ ಮಹಿಳೆ ತುಂಬ ಸುಸ್ತಾಗ್ಬಿಟ್ಟಿದ್ಲಂತೆ, ರೆಸ್ಟ್ ಮಾಡಲಿ ಅಂತ ಆಫೀಸಿಗೆ ಕರ್ಕೊಂಬಂದ್ರಂತೆ. ಮೇಲೆ ರೂಮ್ ಇದೆ, ಅಲ್ಲಿ ರೆಸ್ಟ್ ಮಾಡಲಿ ಮಹಿಳೆಗೆ ಅಂತ ಸಹಾಯ ಮಾಡೋಕ್ಕೆ ಕರ್ಕೊಂಬಂದೆ. ಮೆಟ್ಲು ಹತ್ತಿದ ತಕ್ಷಣವೇ ಆಕೆಗೆ ತಲೆ ಸುತ್ತು ಬಂದ್ಬಿಡ್ತು. ಹಾಗಾಗಿ ಅವಳನ್ನು ಹಿಡ್ಕೊಂಡಿದ್ದೆ ನಾನು. CCTVಯಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ, ತಪ್ಕೊಂಡಿರೋದು, ಬಾಯಿಗೆ ತರೋದು ಎಲ್ಲ ಕಾಣಿಸ್ತಾ ಇದೆ. ಆದರೆ ತಲೆ ಸುತ್ತು ಬಿದ್ದೋಗ್ಬಿಡ್ತಾಳೆ ಅಂತ ಅವಳನ್ನು ಸಂಭಾಳಿಸೋದಕ್ಕೆ ನಾನು ಅವಳನ್ನು ಹಿಡ್ಕೊಂಡೆ ಅಷ್ಟೇ ಅಂತ ಆ ಮಹಿಳೆ ಕೈಯಲ್ಲೂ ಸಹ ಹೇಳಿಕೆ ಕೊಡಿಸಿದ್ದಾರೆ. ಹೌದು ಸಾಹೇಬರು, ನಾನು ಬಹಳ ಸುಸ್ತಾಗಿದ್ದೆ ಅಂತ, ಬಾ ನಮ್ಮ ಆಫೀಸಲ್ಲಿ ರೆಸ್ಟ್ ಮಾಡು ಅಂತ ಹೇಳಿದ್ರು. ನಾನು ಮೆಟ್ಲತ್ತೊತ್ತಿಗೆ ನನಗೆ ತಲೆ ಸುತ್ತು ಬಂದಂಗೆ ಆಗ್ಬಿಡ್ತು. ಅವರು ನನ್ನನ್ನು ಹಿಡ್ಕೊಂಡಿಲ್ಲ ಅಂದಿದ್ರೆ ನಾನು ಬಿದ್ದು ಏನಾಗ್ಬಿಡ್ತಿದ್ನೋ ಗೊತ್ತಿಲ್ಲ ಅಂತ ಮಹಿಳೆ ಹೇಳಿರೋದು. ಸ್ವಲ್ಪ ಆ ವಿಡಿಯೋವನ್ನು, ಮಹಿಳೆ ಹೇಳಿರೋ ಕಥೆನ ಒಂದ್ಸಲ ನೋಡ್ಬಿಡಿ. इधर रुको, 10 मिनट के बाद मैं आता हूँ. मैंने इंतज़ार किया, अध्यक्ष जी आए और फिर उन्होंने रिसीव किया और उन्हें फिर उनका कोई अर्जेंट कॉल आ गया, तो बोले कि अभी मैं कहीं जा रहा हूँ किसी को छोड़ने और आता हूँ. फिर अध्यक्ष जी हमको लेके गए कार्यालय पे, बोले कि तुम यहाँ थोड़ी देर ठहरो और मैं अभी आता हूँ. जैसे ही मैं जा रही थी, 2-3 सीढ़ी चढ़ी, चौथे सीढ़ी जैसे क्रॉस की, हमें ऐसा लगा कि मेरा हिल वाली सैंडल पहनी थी, मेरा पैर फिसला कि चक्कर सा आ गया. मैं ऐसे हाथ जैसे पीछे की कि सर जी पीछे खड़े थे, हमको थाम लिए और उन्होंने मुझे सहारा दिया. पैर फिसलने से अगर मेरा पैर भी टूट सकता था, मेरी और भी कहीं. ನೋಡಿದ್ರಲ್ಲ, ಮಹಿಳೆಗೆ ಗಿಣಿಪಟ ಚೆನ್ನಾಗಿ ಹೇಳ್ಕೊಟ್ಬಿಟ್ಟವ್ರೆ. CCTVಯಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ, ಅದು ಬಿದ್ದೋಗವಾಗಿ ಹಿಡ್ಕೊಳ್ಳೋದ, ಬೇರೆ ಏನಕ್ಕೋ ಹಿಡ್ಕೊಳ್ಳೋದ ಅಂತ. ಆದರೂ ಸಹ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಅಲ್ಲಿನ ಅಮರ್ ಕಿಶೋರ್ ಕಶ್ಯಪ್ ಅನ್ನುವಂತಹ ಪುಣ್ಯಾತ್ಮನ ಕಥೆ ಇದು. ಗೋಂಡಾ ಜಿಲ್ಲೆ, ಉತ್ತರ ಪ್ರದೇಶ. ಅದಾದ ನಂತರ ಮಧ್ಯಪ್ರದೇಶಕ್ಕೆ ಬರೋಣ. ಮಧ್ಯಪ್ರದೇಶದಲ್ಲಿ ಕಮಲ್ ರಘುವಂಶಿ ಅನ್ನುವಂತಹ ಪುಣ್ಯಾತ್ಮ, BJPಯ ದೊಡ್ಡ ನಾಯಕ, ಮದುವೆಗೆ ಹೋಗಿದ್ದಾರೆ. ಆ ಮದುವೆಯಲ್ಲಿ ಡ್ಯಾನ್ಸರ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಆ ಡ್ಯಾನ್ಸರನ್ನು ಹೇಗೆ ತೊಡೆ ಮೇಲೆಲ್ಲ ಕೂರಿಸ್ಕೊಂಡು ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಜನಸೇವೆ, ಅದು ಸಹ ಏನು ಅಷ್ಟು ಬಹಿರಂಗವಾಗಿ ಸಾರ್ವಜನಿಕ ಸಭೆ ಅನ್ನುವಂಥ ರೀತಿಯಲ್ಲಿರೋ ಮದುವೆ ಸಮಾರಂಭದಲ್ಲಿ ಅಷ್ಟು ಜನ ನೋಡ್ತಿದ್ದಾರೆ. ಆದರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಕಾಮದ ಉತ್ತುಂಗಕ್ಕೆ ಹೋಗ್ಬಿಟ್ಟಿದ್ದಾರೆ ಸಾಹೇಬರು. ಇನ್ನೂ ಏನೇನೋ ಇದೆ, ಅದನ್ನು ತೋರ್ಸೋಕ್ಕಾಗೋದಿಲ್ಲ. ನಿಮಗೆ ಪ್ಲೇ ಆಗ್ತಿದೆಯಲ್ಲ ಅಷ್ಟು ಮಾತ್ರ ತೋರ್ಸೋಕ್ಕಾಗೋದು. ಆಮೇಲೆ ಏನೋ ಮಾಡೋಕ್ಕೆ ಹೋಗ್ತಾರೆ, ಅದೆಲ್ಲ ಕಟ್ಟಾಗಿದೆ. ಅದು ಓಪನ್ ಆಗಿ ಮದುವೆ ಸಮಾರಂಭದಲ್ಲಿ ನಡೆಸ್ತಾ ಇರುವಂತಹ ಕಮಲ್ ರಘುವಂಶಿಯವರ ಕಮಲ ಪಕ್ಷದ ನಾಯಕರ ಸೂಪರ್ ಡೂಪರ್ ಸ್ಟೋರಿ. ಇದು ಒಂದು ಸ್ಟೋರಿ.
ಇನ್ನೊಂದು ಬಲಿಯಾದಲ್ಲಿ ಇದೇ ರೀತಿಯಾದಂತಹ ಡ್ಯಾನ್ಸರ್ ಜೊತೆಯಲ್ಲಿ ಅಸಹ್ಯಕರವಾಗಿ ಮಾಡ್ತಾ ಇರುವಂಥದ್ದು. ಅಲ್ಲಿ ಬಬ್ಬನ್ ಸಿಂಗ್ ಅನ್ನುವಂತಹ ಬಲಿಯಾ ಉತ್ತರ ಪ್ರದೇಶ, ಅಲ್ಲಿನ ಪರಿಸ್ಥಿತಿ ನೋಡಿ, ಹೆಂಗೆ ಕೂರಿಸ್ಕೊಂಡು ಏನೆಲ್ಲ ಮಾಡ್ತಿದ್ದಾನೆ ಅಯೋಗ್ಯ. ಓಪನ್ ಆಗಿ ಜನರ ನಡುವೆ ಇರಬೇಕಾದರೂ ಸಹ ಇವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಹಿಳೆಯರನ್ನ ನೋಡಿದ ತಕ್ಷಣ ಏನೇನೋ ಕರೆಂಟ್ ಪಾಸ್ ಆಗ್ಬಿಡುತ್ತೆ, ಎಲ್ಲೆಲ್ಲೋ ಕರೆಂಟ್ ಪಾಸ್ ಆಗ್ಬಿಡುತ್ತೆ ಅಯೋಗ್ಯರಿಗೆ. ಆದರೂ ಸಹ ಹೇಳೋದು ಸಂಸ್ಕಾರಿ ಪಕ್ಷ, ಸಂಸ್ಕಾರಿ ಪಕ್ಷ ನಮ್ಮದು, ಬಬ್ಬ ಹಿಂದೂ ರಕ್ಷಕರು ನಾವು, ಗೋಮಾತೆಯ ರಕ್ಷಕರು, ಭಾರತ ಮಾತೆಯ ರಕ್ಷಕರು, ಒಂದಲ್ಲ ಎರಡಲ್ಲ ಬಿಡೋದು. ಇದಿಷ್ಟಾದರೆ ಇನ್ನೊಂದು ಬರೇಲಿ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ಒಂದು ಸೆಕ್ಸ್ ರ್ಯಾಕೆಟ್ ಬರ್ಸ್ಟ್ ಮಾಡಿದ್ದಾರೆ ಪೊಲೀಸರು, ರೈಡ್ ಮಾಡಿದ್ದಾರೆ ಒಂದು ಹೋಟೆಲ್ ಮೇಲೆ. ಆ ಹೋಟೆಲ್ನ ಮಾಲೀಕ ಕೂಡ BJP ನಾಯಕ ಅಂತೆ. ಹೋಟೆಲ್ನ ಮಾಲೀಕ BJP ನಾಯಕ. ಅಲ್ಲಿ ಸುಮಾರು ಜನ ಹುಡುಗಿಯರನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದೊಂದು ಸ್ಟೇಟಿಂದನೂ ಹುಡುಗಿರಿದ್ದಾರೆ ಅಂತ. ಇಡೀ ದೇಶದಲ್ಲಿ ಎಷ್ಟು ಸ್ಟೇಟ್ಸ್ ಇದೆಯೋ, ನೀವು ಯಾವ ಸ್ಟೇಟ್ ಹುಡುಗಿ ಬೇಕು ಅಂದರೆ ಆ ಸ್ಟೇಟ್ ಹುಡುಗಿನ ಅರೇಂಜ್ ಮಾಡಿಕೊಡ್ತಾರೆ, ಅಲ್ಲೇ ಇದ್ದಾರೆ. ಆ ರೀತಿಯಾದಂತಹ ಒಂದು ಹೋಟೆಲನ್ನು ಸಹ ಅಲ್ಲಿನ ಪೊಲೀಸರು ಬರ್ಸ್ಟ್ ಮಾಡಿದ್ದಾರೆ. ಇನ್ನು ಮನೋಹರ್ ಧಾಕಡ್ ಅವ್ರದ್ದೊಂದು ಪ್ರತಿಮೆನೇ ನಿಲ್ಲಿಸ್ಬಿಡ್ಬೇಕು ಖಜುರಾಹೋ ಪಕ್ಕದಲ್ಲಿ, ಸೆಕೆಂಡ್ ಖಜುರಾಹೋ. ಇಡೀ ಇದರಲ್ಲಿ ಯಾರೂ ಸಾಧನೆ ಮಾಡದೇ ಇರುವಂತಹ ಸಾಧನೆ ಅದು. ಹೈವೇಲಿ, ಮುಂಬೈ ಡೆಲ್ಲಿ ಹೈವೇಲಿ, ಮಧ್ಯಪ್ರದೇಶದ ಭಾಗದಲ್ಲಿ ಇವರು ಓಪನ್ ಆಗಿ ಹೈವೇದಲ್ಲಿ ಕಾಮಪುರಾಣ, ಕಾಮ ಕೇಳಿ. ಆ ಮಹಿಳೆ ಯಾರೋ, ಯಾವ ಪರಿಸ್ಥಿತಿಗೆ ಅವನ ಕೈಯಲ್ಲಿ ಆ ರೀತಿ ಸಿಗಾಕೊಂಡಿದ್ಲೋ, ಏನೋ ಒಪ್ಪಿ ಬಂದಿದ್ಲೋ, ದುಡ್ಡಿಗೆ ಬಂದಿದ್ಲೋ, ಏನೋ ಗೊತ್ತಿಲ್ಲ. ಆದರೆ ಆ ಮಹಿಳೆಯ ಬಗ್ಗೆ ಬೇರೆ ರೀತಿ ಸುದ್ದಿ ಬರ್ತಿದೆ, ಅದು ಕನ್ಫರ್ಮ್ ಆಗ್ತಿಲ್ಲ ನನಗೆ. ಹಾಗಾಗಿ ಆ ಮಹಿಳೆಯ ವಿಚಾರವನ್ನು ನಾನು ಇಲ್ಲಿಯವರೆಗೆ ಹೇಳ್ತಾ ಇಲ್ಲ. ಹೇಳ್ತೀನಿ, ಅದು ಬರುತ್ತೆ, ಇಂದಲ್ಲ ನಾಳೆ ಬಂದೇ ಬರುತ್ತೆ. ಆಲ್ಮೋಸ್ಟ್ ಬಂದಿದೆ. ಆದರೆ ಒಂದು ಮಹಿಳೆಯ ವಿಚಾರ, ಈ ರೀತಿಯಾದಂತಹ ವಿಚಾರ ಇರೋದರಿಂದ ತುಂಬ ಯೋಚನೆ ಮಾಡ್ತಿದ್ದೀನಿ ಅದನ್ನು ಬಹಿರಂಗಪಡಿಸೋದಕ್ಕೆ. ಆದರೂ ಇರಲಿ, ಅದು ಬಂದಾಗ ಖಂಡಿತವಾಗ್ಲೂ ಅದನ್ನು ಬಹಿರಂಗಪಡಿಸ್ತೀನಿ. ಯಾವ ಭಯನೂ ಇಲ್ಲ, ಸತ್ಯ ಹೇಳೋದಕ್ಕೆ ಏನು ಭಯ ಪಡಬೇಕಾಗಿಲ್ಲ. ಸೊ ಅದು ಮನೋಹರ್ ಧಾಕಡ್ ಅವರು ಒಂದೇ ದಿನಕ್ಕೆ ಬೇಯ್ಲು ಸಿಕ್ತು. ಬೇಯ್ಲು ಬಂದಾದಮೇಲೆ ಅದು AI ಅಂತ ಕಥೆ ಕಟ್ಟಿದ್ರು. ಆ ಕಾರು ಯಾರಿಗೋ ಮಾರ್ಬಿಟ್ಟಿದ್ದೀನಿ ಅಂದರು. ಆದರೆ ಫಾಸ್ಟ್ಯಾಗಲ್ಲಿ ಅವ್ರ ಹೆಸರಲ್ಲೇ ದುಡ್ಡು ಕಟ್ಟಾಗ್ತಿದೆ ಟೋಲ್ ಗೇಟ್ಗಳನ್ನು ಪಾಸ್ ಆದಾಗ. ಈ ಎಲ್ಲ ಕಟ್ಟುಕತೆಯ ನಡುವೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ 3 ಜನನ ಕೆಲಸದಿಂದ ಕಿತ್ತಾಕಿದ್ದಾರೆ. ಮನೋಹರ್ ಧಾಕಡ್ ಪ್ಯಾಂಟ್ ಬಿಚ್ಚಿದ್ದಕ್ಕೆ ಇವ್ರನ್ನ ಕೆಲಸದಿಂದ ಯೂನಿಫಾರ್ಮ್ ಬಿಚ್ಚಿಸ್ಬಿಟ್ರು. ಅವ್ರದ್ದೇನು ತಪ್ಪು ಗೊತ್ತೇ ಇಲ್ಲ. ಅದರ ವಿವರವಾದ ವಿಡಿಯೋವನ್ನು ಮೊನ್ನೆ ಮಾಡಿದ್ದೀನಿ, ಬೇಕಾದರೆ ನೋಡಿ. ಇದು ಇವರ ಯೋಗ್ಯತೆ, ಇವರ ಜನ್ಮಗಳು. ಇದಿಷ್ಟು ಇತ್ತೀಚೆಗೆ ನಡೆದಿರುವಂತಹ ಕೆಲವು ಘಟನೆಗಳು ಮಾತ್ರ. ಇನ್ನೂ ಘಟನೆಗಳಿದ್ದಾವೆ, ಪಟ್ಟಿ ಉದ್ದ ಇದೆ. ಇದು ಆಲ್ಮೋಸ್ಟ್ ಎಲ್ಲ ಮೇ ತಿಂಗಳಲ್ಲಿ ನಡೆದಿರೋದು, ಈ ಒಂದೇ ತಿಂಗಳಲ್ಲಿ ನಡೆದಿರುವಂತಹ ಕಾಮಪುರಾಣ ಇದು. ಇವ್ರನ್ನೆಲ್ಲ ಕಾಮದೇವರು ಅಂತಲೇ ಕರೆದು ಬಿಡಬೇಕು. ಯಾಕಂದರೆ ಆ ಲೆವೆಲ್ಗೆ ಹೋಗಿ ಇವರು ಓಪನ್, ಜನ ಇರಲಿ, ರೋಡ್ ಇರಲಿ, ಏನೇ ಇರಲಿ, ಆಫೀಸ್ ಇರಲಿ, CCTV ಇರಲಿ, ಏನಿರಲಿ, ವಿ ಡೋಂಟ್ ಕೇರ್. ನಮಗೆ ಕಾಮ ಮುಖ್ಯ. ಕಾಮ ಕಾಮ ಕಾಮ, ನೋ ಫುಲ್ ಸ್ಟಾಪ್, ಅಷ್ಟೇ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.